ಡಾಲಿ ಧನಂಜಯ್ ಪತ್ನಿ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಕೊನೆಗೂ ಈಡೇರಿತು ಡಾಲಿ ಧನಂಜಯ್ ಅಪ್ಪನ ಆಸೆ. ಸಿಂಹದ ಮರಿಗೆ ಜನ್ಮ ನೀಡಿದ ಧನ್ಯತಾ. ಯಾವಾಗ ಜನ್ಮವನ್ನು ನೀಡಿದ್ರು, ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಡಾಲಿ ಧನಂಜಯ್ ವೆಬ್ ಧನ್ಯತಾ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಅಂದರೆ ನಿನ್ನೆ ಮುಂಜಾನೆ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಈ ಸಿಹಿ ಸುದ್ದಿಯನ್ನು ಸ್ವತಃ ಧನಂಜಯ್ ಅವರು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ. ಧನಂಜಯ್ ಅವರ ತಂದೆ ನಮಗೆ ಸಿಂಹದ ಮರಿಯಂತ ಮೊಮ್ಮಗು ಬೇಕು ಎಂಬ ಪ್ರೀತಿಯಿಂದ ಸವಾಲು ಹಾಕಿದ್ರಂತೆ. ಇದು ಧನಂಜಯ್ ಅವರ ಮನೆಗೆ ಗಂಡು ಮಗುವಿನ ಆಗಮನವಾಗುವ ಮೂಲಕ ಅವರ ತಂದೆಯ ಆಸೆ ಈಡೇರಿದಂತಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಡಾಲಿ ಧನಂಜಯ್ ಅವರು ಹೇಳಿದ್ದಾರಂತೆ. ಬೆಳಿಗ್ಗೆ ಈ ಸುದ್ದಿ ಹೊರಬೀಳ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಡಾಲಿ ಮನೆಗೆ ಪುಟ್ಟ ಸಿಂಹ ಬಂದಿದೆ ಅಂತಕ್ಕಂಥ ಮಾತಿನಿಂದ ಸಂಭ್ರಮಿಸ್ತಾ ಇದ್ದಾರೆ. ಡಾಲಿ ಧನಂಜಯ್ ಅಭಿಮಾನಿಗಳು ತುಂಬಾನೇ ಖುಷಿಯಾಗಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ತಮ್ಮ ಖುಷಿಯನ್ನ ಡಾಲಿ ಧನಂಜಯ್ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ಗೈನಕಾಲಜಿಸ್ಟ್ ಆದಂತಹ ಡಾಕ್ಟರ್ ಧನ್ಯತಾ ಅವರು ಸದಾ ಇತರ ಗರ್ಭಿಣಿಯರ ಆರೈಕೆ ಮತ್ತು ಹೆರಿಗೆಯ ಜವಾಬ್ದಾರಿಯನ್ನು ಹೊರ್ತಾ ಇದ್ರು. ಈಗ ಸ್ವತಃ ಅವರೇ ತಾಯ್ತನದ ಖುಷಿಯನ್ನ ಅನುಭವಿಸ್ತಾ ಇದ್ದಾರಂತೆ ಹಾಸ್ಪಿಟಲ್ ನಲ್ಲಿ. ಧನ್ಯತಾ ಮತ್ತು ಧನಂಜಯ್ ಅವರು ಹಲವಾರು ವರ್ಷಗಳಿಂದಲೂ ಕೂಡ ಪ್ರೀತಿಯಲ್ಲಿದ್ದರಂತೆ. ಈ ಜೋಡಿಯ ಮದುವೆ ಎರಡೂ ಕುಟುಂಬದವರು ಒಪ್ಪಿಗೆ ನೀಡಿದ್ರಂತೆ. ಅದರಂತೆ 2025 ಫೆಬ್ರವರಿ 16ರಂದು ಮೈಸೂರಿನಲ್ಲಿ ಅತ್ಯಂತ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ನಾವು ನೀವೆಲ್ಲ ಕೂಡ ನೋಡಿದ್ವಿ ಅವರ ಮದುವೆ ಎಷ್ಟು ಗ್ರ್ಯಾಂಡ್ ಆಗಿತ್ತು. ಎಷ್ಟೊಂದು ಅಭಿಮಾನಿಗಳಿಗೆ ವ್ಯವಸ್ಥೆಯನ್ನ ಮಾಡಿದ್ರು ಅಂತಕ್ಕಂಥದ್ದನ್ನ. ಕೆಲವು ತಿಂಗಳುಗಳ ಹಿಂದಷ್ಟೇ ತಾವು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೇವೆ ಅಂತಕ್ಕಂಥದ್ದನ್ನ ಅಧಿಕೃತವಾಗಿ ಡಾಲಿ ಧನಂಜಯ್ ಹಾಗೆ ಧನ್ಯತಾ ಅವರು ಘೋಷಿಸಿದ್ರು. ಅಷ್ಟೇ ಅಲ್ಲದೆ ಬೇಬಿ ಬಂಪ್ ಫೋಟೋಶಾಪ್ ಕೂಡ ಮಾಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಖಾತೆ ಆಗಿರ್ಬೋದು, ಫೇಸ್ಬುಕ್ ಖಾತೆ ಆಗಿರ್ಬೋದು, ಇದರಲ್ಲಿ ಹಂಚಿಕೊಂಡಿದ್ರು. ಈ ಚಿತ್ರಗಳು ಭಾರಿ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿದ್ವು, ಹಾಗೆ ಭಾರಿ ವೈರಲ್ ಆಗಿದ್ವು. ಧನಂಜಯ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕೇವಲ ನಟನಾಗಿ ಮಾತ್ರವಲ್ಲದೆ ನಿರ್ಮಾಪಕನಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಬ್ಯಾಡ್ ಮ್ಯಾನರ್ಸ್, ಉತ್ತರಾಖಂಡ ಸೇರಿದಂತೆ ಹಲವಾರು ಸಿನಿಮಾಗಳನ್ನ ನಿರ್ಮಾಣವನ್ನ ಈ ಡಾಲಿ ಧನಂಜಯ್ ಅವರು ಮಾಡಿದ್ದಾರೆ. ಡಾಲಿ ಧನಂಜಯ್ ಅವರ ಬಾಳಿನಲ್ಲಿ ಈಗ ಜೂನಿಯರ್ ಡಾಲಿಯ ಆಗಮನವಾಗಿದ್ದು ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿದೆ. ಅಲ್ಲದೆ ಈ ಸುದ್ದಿಯನ್ನ ಅವರ ಅಭಿಮಾನಿಗಳು ಕೂಡ ಕೊಂಡಾಡ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಕೂಡ ನಮ್ಮ ಡಾಲಿ ಧನಂಜಯ್ ಅವರಿಗೆ ಸಿಂಹದ ಮರಿ ಜನಿಸಿದೆ ಅಂತಕ್ಕಂಥ ಆಶಯದಿಂದ ತುಂಬಾನೇ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಪೋಸ್ಟ್ ಹಾಕೋದಾಗಿರ್ಬೋದು, ಸ್ಟೋರಿ ಸ್ಟೇಟಸ್ ಗಳನ್ನ ಹಾಕ್ತಾ ಇದ್ದಾರೆ. ತುಂಬಾ ಖುಷಿಯಲ್ಲಿ ಡಾಲಿ ಧನಂಜಯ್ ಹಾಗೆ ಅವರ ಫ್ಯಾಮಿಲಿ ಇದೆ. ಡಾಲಿ ಧನಂಜಯ್ ಅವರು ಅವರ ತಂದೆ ಆಸೆಯನ್ನ ಈಡೇರಿಸಿದ್ರು ಅಂತಕ್ಕಂಥ ಖುಷಿ ಕೂಡ ಇದೆ. ಅವ್ರ ತಂದೆ ಅವರಿಗೆ ಹೇಳಿದ್ರಂತೆ ಸಿಂಹದ ಮಗುವಿನಂತ ಗಂಡು ಮಗು ನೀನು ಹೆರಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಡಾಲಿ ಧನಂಜಯ್ ಅವರಿಗೆ ಅವರ ತಂದೆ ತಾಯಿ ಅವರು ಹೇಳಿದ್ರಂತೆ. ಅವರ ತಂದೆ ತಾಯಿ ಆಸೆನಂತೆ ಗಂಡು ಮಗು ಡಾಲಿ ಧನಂಜಯ್ ಅವರಿಗೆ ಅಂದ್ರೆ ಧನ್ಯತಾ ಅವರ ಗರ್ಭದಲ್ಲಿ ಜನಿಸಿದೆ. ಇದಕ್ಕೆ ಧನ್ಯತಾ ಅವರು ಕೂಡ ತುಂಬಾ ಖುಷಿಯಾಗಿದ್ದಾರೆ. ಆ ಮಗುವನ್ನ ನೋಡಿ ಹಣೆಗೆ ಮುತ್ತಿಡೋದ್ರ ಮೂಲಕ ಡಾಲಿ ಧನಂಜಯ್ ಅವರು ಆ ಮಗುವಿನ ಮೇಲಿರುವ ಪ್ರೀತಿ ಹಾಗೆ ಧನ್ಯತಾ ಮೇಲಿರುವ ಪ್ರೀತಿಯನ್ನ ತೋರಿಸಿಕೊಂಡಿದ್ದಾರೆ. ಇನ್ನು ಮಗುವಿಗೆ ಜನ್ಮ ನೀಡಿದ ಧನ್ಯತಾ ಅವರನ್ನ ಹಗ್ ಮಾಡೋದ್ರ ಮೂಲಕ ಅವರ ಮೇಲಿರುವ ಪ್ರೀತಿಯನ್ನ ಮತ್ತು ಅವರ ಹಣೆಗೆ ಮುತ್ತಿಡೋದ್ರ ಮೂಲಕ ಅವರ ಮೇಲಿರುವ ಪ್ರೀತಿಯನ್ನ ತೋರಿಸಿದ್ದಾರೆ. ಈಗಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಬಿಟ್ಟಿದೆಪ್ಪ ಅಂತಂದ್ರೆ ಸಿನಿಮಾ ರಂಗದವರು ಈ ಹುಡುಗಿಯನ್ನ ಮದುವೆ ಆದ ತಕ್ಷಣ ಅವಳು 4-5 ತಿಂಗಳು ಮಾತ್ರ ಅವಳೊಂದಿಗೆ ಸಂಸಾರವನ್ನ ಮಾಡ್ತಾರೆ. ಅದಾದ ನಂತರ ಇನ್ನೊಂದು ಹುಡುಗಿಯನ್ನ ಹುಡ್ಕೊಂಡು ಹೋಗ್ತಾರೆ. ಅಂತದ್ರಲ್ಲಿ ಇಂತಹ ನಟರು ಸಿಗೋದು ತುಂಬಾನೇ ಕಷ್ಟ. ಇವರಾಗಿರ್ಬೋದು, ರಾಕಿಂಗ್ ಸ್ಟಾರ್ ರೇಶ್ ಆಗಿರ್ಬೋದು, ಇನ್ನು ಹಲವಾರು ಜೋಡಿಗಳು ತುಂಬಾ ಚೆನ್ನಾಗಿ ಸಂಸಾರವನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇವರ ಸಂಸಾರ ಹೀಗೆ ಮುಂದುವರಿಯಲಿ, ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನ ಇವರು ಕೊಟ್ಟಿದ್ದಾರೆ. ಅವರ ಮಗುವಿನ ಹೆಸರಿಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಹೆಸರನ್ನ ಏನ್ ಇಡ್ತಾರೆ ಅಂತಕ್ಕಂಥದನ್ನ. ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.